ರಾಷ್ಟ್ರ ದೇವೋಭವ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ನಮ್ಮೆಲ್ಲರಿಗೂ ಮಾರ್ಗದರ್ಶಕರಾಗಿ ಸದಾಕಾಲ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಶ್ರೀ ನಾಗರಾಜ್ ಅವರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧು ಭಗಿನಿಯರೇ, ನಾನು 11:15 ಭಾಷಣ ಮಾಡಬೇಕು ಅಂತ ಹೇಳಿದಾಗ ಎಷ್ಟೊತ್ತು ಅಂತ ಕೇಳಿದ್ದೆ. 1 ಗಂಟೆ ಅಂತ ಹೇಳಿದ್ರು. ಆಗ ಒಂದು ಜೋಕ್ ನೆನಪಾಯ್ತು ನನಗೆ. ಯಾರೋ ಒಬ್ರು ಇದೇ ರೀತಿ ರಾಜಕಾರಣಿ ಭಾಷಣ ಮಾಡಕ್ ಪ್ರಾರಂಭ ಮಾಡೋದಂತೆ. 10 ನಿಮಿಷ 15 ನಿಮಿಷ ಮಾತಾಡ್ತಾ ಇದ್ರು. ಎಲ್ಲ ತದೇಕ ಚಿತ್ತವಾಗಿ ಕೇಳ್ತಾ ಇದ್ರು. ಒಂದು 15 ನಿಮಿಷ ಆದ್ಮೇಲೆ ಹಿಂದೆ ಇದ್ದವನು ಯಾವನೋ ಒಬ್ಬ ಎದ್ದು ನಿಂತ್ಕೊಂಡಂತೆ. ಇವ್ರು ಒಂದ್ ಸ್ವಲ್ಪ ಟೆನ್ಷನ್ ಆಯ್ತು. ಯಾಕಂದ್ರೆ ಎದ್ದು ನಿಂತ್ರು ಅಂದ್ರೆ ಏನೋ ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರಂತೆ. ಏನ್ ಸಮಸ್ಯೆ ನಿಮ್ದು, ಎದ್ದು ನಿಂತ್ಕೊಂಡ್ರಲ್ಲ ನಾವು ಭಾಷಣ ಮಾಡ್ಬೇಕಾದ್ರೆ. ಆವಾಗ ಆವಾಗ ಅವ್ನು ಹೇಳ್ದಂತೆ, ನಿಮ್ಮಷ್ಟಕ್ಕೆ ನೀವು ಭಾಷಣ ಮಾಡ್ರಿ, ನಾನು ಸುಮ್ಮನೆ ಎದ್ದು ನಿಂತ್ಕೊಂಡಿದ್ದೀನಿ ಅಂತ ಹೇಳಿದ. ಇನ್ನೊಂದು 5 ನಿಮಿಷ ಆದ್ಮೇಲೆ ಹಿಂದೆ ಇದ್ದವನು ಮುಂದೆ ಬಂದು ಆಚೆ ಈಚೆ ನಡೆಯೋಕೆ ಪ್ರಾರಂಭ ಮಾಡಿದಂತೆ. ನೀವು ತಿರುಗಿ ಭಾಷಣ ನಿಲ್ಸ್ದ. ಅಲ್ಲಪ್ಪ, ಹಿಂದಿದ್ದೆ ಪರವಾಗಿಲ್ಲ, ಈಗ ಮುಂದೆ ಬಂದು ಆಚೆ ಈಚೆ ತಿರುಗ್ತಾ ಇದೆಯಲ್ಲ, ಏನ್ ಕತೆ ನಿಂತು ಅಂತ ಕೇಳ್ದ. ನಿಮ್ದೇನ್ರಿ ಸಮಸ್ಯೆ, ನಿಮ್ಮಷ್ಟು ನೀವು ಭಾಷಣ ಮಾಡ್ರಿ, ನಾನು ಸುಮ್ಮನೆ ಆಚೆ ಈಚೆ ನಡೀತಾ ಇದ್ದೀನಿ ಅಂತ ಹೇಳ್ದ. ಇನ್ನೊಂದು 10 ನಿಮಿಷ ಭಾಷಣ ಮಾಡಿದ್ಮೇಲೆ ಜೋಗ್ ಹಿಂದೆ ಕೈ ಹಾಕಿ ಒಂದು ಒಳ್ಳೆ ಅರ್ಥವಾಗಿರೋ ಚೂರಿ ಹೊರಗೆ ತೆಗೆದ. ಆವಾಗ ರಾಜಕಾರಣಿಗೆ ಬೋಲ್ಟೆ ಬಂದು, ಓ ನೀನ್ ಹಿಂದೆ ಇದ್ದೇ ಪರವಾಗಿಲ್ಲ, ಮುಂದೆ ಬಂದು ಆಚೆ ಈಚೆ ನಡೀತಾ ಇದ್ದೇ ಪರವಾಗಿಲ್ಲ, ಕೈಯಲ್ಲಿ ಚೂರಿ ಇರೋದ್ರಿಂದ ಹಿಂದೆ ನನ್ನ ಭಾಷಣ ಮುಂದುವರ್ಸಲ್ಲ, ನಿನ್ ಸಮಸ್ಯೆ ಏನು ಅಂತ ಕೇಳ್ದ. ಆವಾಗ ಅವನು ಹೇಳ್ದ ಅಂತೆ, ನಿಮ್ಮಷ್ಟಕ್ಕೆ ನೀವು ಭಾಷಣ ಮಾಡ್ರಿ, ನಿಮ್ದೇನು ಸಮಸ್ಯೆ ಇಲ್ಲ ನನಗೆ, ನಿಮ್ಮನ್ನು ಕರ್ಕೊಂಡ್ ಬಂದಿದ್ದಾನಲ್ಲ ಆ ನನ್ನ ಮಗನ್ ಹುಡುಕ್ತಾ ಇದ್ದೀನಿ ನಾನು ಅಂತ ಹೇಳಿದ. ಆಮೇಲೆ ನೀವು ವಿಶ್ವೇಶ್ವರ ಗಾಯತ್ರಿ ಅಥವಾ ನಮ್ ಕಾರ್ ಹತ್ರ ಹುಡ್ಕೊಂಡು ಹೋಗ್ತಿದ್ರೆ ಸಾಕು, ನಾನು 1 ಗಂಟೆ ಭಾಷಣ ಮಾಡೋದು. ಬಂಧುಗಳೇ, ನಾನು ಯಾವ ವಿಚಾರ ಮಾತಾಡ್ತೀನಿ ಅಂತ ಅವರು ಕೇಳಿದಾಗ ಹೇಳಿದೆ, ಏನಿದ್ದು ರಾಷ್ಟ್ರದ ಬಗ್ಗೆನೇ ಮಾತಾಡೋದು, ಬೇರೆ ಏನು ಮಾತಾಡಲ್ಲ ಅಂತ ಹೇಳಿ. ಇವತ್ತು ಭಾರತ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲಿದೆ. ಬರುವಂತಹ 10-15 ವರ್ಷಗಳ ಅವಧಿಯಲ್ಲಿ ಭಾರತದ ಜನ, ಭಾರತೀಯರಾದ ನಾವು, ನಮ್ಮನ್ನು ಆಳುವವರು ನಮ್ಮನ್ನ ಸರಿಯಾದ ದಾರಿಯಲ್ಲಿ ಕರ್ಕೊಂಡು ಹೋದ್ರೆ, ನಾನು ಏನ್ ಟಾಪಿಕ್ ಕೊಟ್ಟಿದ್ದೀನೋ ವಿಶ್ವಗುರು ಅಂತ ಹೇಳಿ, ಆ ವಿಶ್ವಗುರು ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಯಾಕಂದ್ರೆ ಇನ್ನೊಂದು ದಿನ ಭಾರತ ವಿಶ್ವಗುರು ಆಗಿತ್ತು. ವಿಶ್ವಗುರು ಅಂತ ಹೇಳಿದ್ರೆ ಏನು, ಈಗ 1 ವಾರದಿಂದ ನಡೀತಲ್ಲ, ಆ ರೀತಿಯಾದಂತ ಇನ್ನೊಂದು ರಾಷ್ಟ್ರದ ಮೇಲೆ ಬಾಂಬ್ ಹಾಕೋದು, ಅಲ್ಲಿರೋರ್ನ ಕೊಂದ ಆಮೇಲೆ ಹುಚ್ಚಾಪಟ್ಟೆ ಏನೇನೋ ಸಂದೇಶ ಕಳಿಸಕ್ಕಂಥದ್ದು, ಇದು ವಿಶ್ವಗುರುನ ಅಲ್ಲ. ವಿಶ್ವಗುರು ಅಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಶಾಂತಿಗೋಸ್ಕರ ಮತ್ತು ಒಂದು ಕೋಆರ್ಡಿನೇಟೆಡ್ ಲಿವಿಂಗ್ ಜೀವನ ಪದ್ಧತಿಯನ್ನ ಅನುಸರಿಸಲಿಕ್ಕೋಸ್ಕರ, ವ್ಯವಸ್ಥಿತವಾದಂತ ಜೀವನ ಪದ್ಧತಿಯನ್ನ ಅನುಸರಿಸಲಿಕ್ಕೆ ಮಾರ್ಗದರ್ಶನವನ್ನು ಕೊಡ್ತಕ್ಕಂತಹ ನಾಯಕತ್ವ. ಯಾರ್ದೋ ಮೇಲೆ ಬಾಂಬ್ ಹಾಕಿ ಅವರನ್ನ ನೆಲ ಸಮ ಮಾಡಿ ಆಮೇಲೆ ಅದರಿಂದ ಒಂದ್ ರೀತಿ ಖುಷಿ ಪಟ್ಕೊಂಡು ಇಷ್ಟು ಜನ ಕೊಂದ್ವಿ ಅಷ್ಟು ಜನ ಕೊಂದ್ವಿ ಅಂತ ಹೇಳಿದ್ರೆ ಅದು ವಿಶ್ವಗುರು ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತೆ ಆ ರೀತಿ ಇದ್ರೆ ಸದಾಕಾಲ ವಿಶ್ವದಲ್ಲಿ ಅಶಾಂತಿ ಇರೋದು ಹೊರತು ಶಾಂತಿ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದುವರೆಗೆ ಭಾರತ ಮಾಡ್ಕೊಂಡು ಬಂದಿದ್ದು ಅಷ್ಟೇ. ನೀವು ನಮ್ಮ ಚರಿತ್ರೆಯನ್ನು ತೆಗೆದು ನೋಡಿದ್ರೆ ಭಾರತ ಯಾವ ರಾಷ್ಟ್ರದ ಮೇಲೂ ಕೂಡ ದೌರ್ಜನ್ಯ ಮಾಡಿ ಬಾಂಬ್ ಹಾಕಿದ್ದು ಎಲ್ಲೂ ಕಾಣಿಸಿಲ್ಲ.
ನಾವು ನಮ್ಮನ್ನ ರಕ್ಷಣೆ ಮಾಡಿಕೊಳ್ಳೋಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಆಕ್ರಮಣ ಮಾಡಿದ್ದೇವೆ ಹೊರತು ನಾವು ಸರ್ವಾಧಿಕಾರಿ ಮತ್ತೆ ಇರುವಂತ ಎಲ್ಲ ಪ್ರದೇಶ ನಮ್ಮದೇ ಅಂತ ಹೇಳಿ ಇನ್ನೊಬ್ಬರ ಮೇಲೆ ನಾವು ಯಾವತ್ತೂ ಆಕ್ರಮಣ ಮಾಡಿದಂತ ದೇಶ ಅಲ್ಲ. ಆ ರೀತಿಯ ಮನೋಭಾವ ಕೂಡ ಇಲ್ಲಿರ್ತಕ್ಕಂಥವ್ರು ಯಾರಿಗೂ ಕೂಡ ಇಲ್ಲ. ಹಾಗಾದ್ರೆ ಬರುವಂತ 10-15 ವರ್ಷದಲ್ಲಿ ಭಾರತ ವಿಶ್ವಗುರು ಆಗತ್ತೆ ಅನ್ನುವಂತಹ ಒಂದು ಭವಿಷ್ಯವನ್ನ ನೋಡಿದವರು ಅಬ್ದುಲ್ ಕಲಾಂ ಅವರು. ಅಬ್ದುಲ್ ಕಲಾಂ ಅವರು ಹೇಳ್ತಾ ಇದ್ರು 2040 ಭಾರತದ ಶತಮಾನ ಅಂತ ಹೇಳ್ತಾ ಇದ್ರು. ಆದ್ರೆ 2040 ಭಾರತದ ಶತಮಾನ ಆಗಬೇಕಾದ್ರೆ ಕೇವಲ ನಮ್ಮನ್ನ ಆಳುವವರ ಮಾತ್ರ ಅಲ್ಲ, ಈ 140 ಕೋಟಿ ಜನ ಕೂಡ ಆ ದಿಕ್ಕಿನಲ್ಲಿ ಯೋಚನೆ ಮಾಡುವಂತ ಮನೋಭಾವ ಇಟ್ಕೊಂಡಿದ್ರೆ ಮಾತ್ರ ಸಾಧ್ಯ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾಗಿದೆ ನಾವು. ಕಳೆದ 10-12 ವರ್ಷ ಭಾರತದ ಸರ್ವಾಂಗೀಣ ಅಭಿವೃದ್ಧಿಯನ್ನು ಏನ್ ನೋಡಿದೆವೋ, ಒಂದು ಕಾಲದಲ್ಲಿ ಭಾರತ ಎಲ್ಲಿತ್ತು ಅಂತ ಹೇಳಿದ್ರೆ ಫ್ರೆಜೈಲ್ 5 ನೇಷನ್ ನಲ್ಲಿತ್ತು. ಅಂದ್ರೆ ಆರ್ಥಿಕವಾಗಿ ಕೆಳಮಟ್ಟದಲ್ಲಿರ್ತಕ್ಕಂತಹ 5 ರಾಷ್ಟ್ರಗಳಲ್ಲಿ ಭಾರತ ಒಂದಾಗಿತ್ತು. ಆದ್ರೆ ಇವತ್ತು ಎಲ್ಲಿದ್ದೀವಿ ನಾವು? ಆರ್ಥಿಕವಾಗಿ ಒಂದು ಬಲವಾದ ಶಕ್ತಿಯಾಗಿ ಮುಂದುವರೆದಿದ್ದೇವೆ. 4ನೇ ಸ್ಥಾನಕ್ಕೆ ಬಂದು ನಿಲ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದು ನಿಜವಾದ ರೀತಿಯಾದಂತಹ ಒಂದು ಅಭಿವೃದ್ಧಿ ಅನ್ನೋದು ಗೋಚರ ಆಗುತ್ತೆ. ಅಷ್ಟು ಮಾತ್ರ ಅಲ್ಲ, ಭಾರತ ಒಂದು ಸ್ವಾವಲಂಬಿ ರಾಷ್ಟ್ರವಾಗಿ ಇವತ್ತು ನಿಂತಿದೆ ಅಂತ ಹೇಳೋದಕ್ಕೆ ನಾನು 2-3 ಜ್ವಲಂತವಾದ ಉದಾಹರಣೆ ಕೊಡಬಲ್ಲೆ. ಅದು ಆರ್ಥಿಕವಾಗಿ ಮಾತ್ರ ಅಲ್ವಾ, ರಕ್ಷಣೆಯ ವಿಚಾರದಲ್ಲೂ ಕೂಡ ಭಾರತ ಇವತ್ತು ಸ್ವಾವಲಂಬಿ ರಾಷ್ಟ್ರ. ನಾನು ಇದಕ್ಕೆ 2 ಉದಾಹರಣೆ ಕೊಟ್ಟು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೇನೆ. ನಿಮಗೆಲ್ಲ ಗೊತ್ತಿರಬೇಕು, 1962ನೇ ಇಸ್ವಿಯಲ್ಲಿ ಒಂದು ಯುದ್ಧ ನಡೆಯಿತು, ಭಾರತ ಮತ್ತು ಚೈನಾ ವಿರುದ್ಧದ ಯುದ್ಧ. ಆ ಯುದ್ಧದಲ್ಲಿ ಹೀನಾಯವಾದಂತಹ ಸೋಲನ್ನ ಭಾರತ ಕಾಣ್ತು ಚೈನಾ ವಿರುದ್ಧ. ಅದಕ್ಕೆ ಕಾರಣ ಏನು ಹಿಂದೂ ಚೀನಿ ಬಾಯ್ ಬಾಯ್ ಪಂಚಶೀಲ ಇದೆಲ್ಲ ಒಂದು ರೀತಿಯಾದಂತ ಎಕ್ಸ್ಪ್ಲನೇಷನ್. ಆದ್ರೆ ಆ ಸಂದರ್ಭದಲ್ಲಿ ಯುದ್ಧ ಮಾಡಿದಂತ ನಮ್ಮ ಸೈನಿಕರ ಸ್ಥಿತಿ ಏನಾಗಿತ್ತು ಅನ್ನೋದನ್ನ ಯೋಚನೆ ಮಾಡಬೇಕಾಗಿದೆ ನೀವು. ಇವತ್ತು ನಾನು ಆ ಯುದ್ಧದಲ್ಲಿ ಹುಟ್ಟಿಲ್ಲ, ಆದ್ರಿಂದ ಇವನು ಬರೀ ಸುಳ್ಳು ಹೇಳ್ತಾ ಇರ್ಬೋದು, ಏನೋ ಕಾಲ್ಪನಿಕ ಕಥೆ ಹೇಳ್ತಾ ಇರ್ಬೋದು ಅಂತ ನೀವು ತಿಳ್ಕೊಂಡಿದ್ರೆ ಒಂದು ವಿಚಾರ ಹೇಳ್ಬಿಡ್ತೀನಿ. ಈ ಯುದ್ಧ ನಡೆದಂತ ಜಾಗ ರಿಜಾಂಗ್ಲಾ ಅಂತ ಹೇಳಿ ಲದಾಖ್ ಅಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶ, ಚೈನಾ ಬಾರ್ಡರ್ ಇದೆ ಅಲ್ಲಿ. ಈ ರಿಜಾಂಗ್ಲಾ ಅನ್ನುವಂತ ಜಾಗದಲ್ಲಿ ಒಂದು ಯುದ್ಧ ಸ್ಮಾರಕ ಇದೆ. ನಾನು ಹೋದ ವರ್ಷ, ಆದ್ರೆ ಹಿಂದಿನ ವರ್ಷ 2 ವರ್ಷ ಕೂಡ ಈ ಯುದ್ಧ ಸ್ಮಾರಕಕ್ಕೆ ಹೋಗಿ ಬಂದಿದ್ದೀನಿ. ಆ ಯುದ್ಧ ಸ್ಮಾರಕ ಆಗಿರೋದು 2017ನೇ ಇಸ್ವಿಲಿ. ಅಲ್ಲಿ ಹೋದ್ರೆ ಎಂತ ಕಲ್ಲಿನ ಹೃದಯದವನಿಗೂ ಕೂಡ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿಯುತ್ತೆ, ಕಣ್ಣೀರು ಹರಿಯುತ್ತೆ. ನಮ್ಮ ಸೈನಿಕರು ಎಂತ ದಾರುಣ ಸ್ಥಿತಿಯಲ್ಲಿ 1962ರ ಯುದ್ಧವನ್ನ ಚೈನಾ ವಿರುದ್ಧ ಮಾಡಿದ್ರು ಅಂತ ನೀವು ನೋಡಿದ್ರೆ, ನಮ್ಮ ಸೈನಿಕರನ್ನ ಸಾವಿಗೋಸ್ಕರನೇ ಅಲ್ಲಿ ಕಳಿಸ್ಕೊಟ್ಟಿದ್ರು ಅಂತ ಅನ್ಸುತ್ತೆ. ಆ ಪ್ರದೇಶದ ಹೆಸರು ಏನು ರಿಜಾಂಗ್ಲಾ ವಾರ್ ಮೆಮೋರಿಯಲ್ ಅಂತಿದೆಯಲ್ಲ, ಅಹಿರ್ ಧಾಮ್ ಅಂತ ಇಟ್ಟಿದ್ದಾರೆ. 1962ನೇ ಯುದ್ಧದ ಸಂದರ್ಭದಲ್ಲಿ 120 ಜನ ಸೈನಿಕರೊಂದಿಗೆ, ಕೇವಲ 120 ಜನ ಸೈನಿಕರೊಂದಿಗೆ ಒಬ್ಬ ರಾಜಸ್ಥಾನದ ರಜಪೂತ ಮೇಜರ್ ಸೈತಾನ್ ಸಿಂಗ್ ಚೀನಿಯರ ವಿಚಾರದಲ್ಲಿ ನಿಜವಾದ ಸೈತಾನ್ನೇ ಆಗಿದ್ದ. ಮೇಜರ್ ಸೈತಾನ್ ಸಿಂಗ್ ಯುದ್ಧಕ್ಕೆ ಹೋಗೋ ಮೊದಲು ಅವ್ರಿಗೆ ಗೊತ್ತಿತ್ತು ನಾವು ಯಾರು ವಾಪಸ್ ಬರೋಲ್ಲ. ಯಾಕೆ ಗೊತ್ತಾ? ಹಾಕೋದಕ್ಕೆ ಬೂಟ್ ಇಲ್ಲಿ ಇರ್ಲಿಲ್ಲ ರೀ. ಅಲ್ಲಿಟ್ಟಿರೋ ಬೂಟ್ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. -40 ಡಿಗ್ರಿಯಲ್ಲಿ ಯುದ್ಧ ಮಾಡ್ಲಿಕ್ಕೆ ಬೇಕಾಗುವಂತ ಬೂಟ್ ಇಲ್ಲದೆ ಯಾವ್ದೋ ಕ್ಯಾನ್ವಾಸ್ ಬೂಟ್ ಹಾಕೊಂಡು ಯುದ್ಧ ಮಾಡಿದ್ರು ನಮ್ಮ ಸೈನಿಕರು. ಸರಿಯಾದ ಶಸ್ತ್ರ ಇರಲಿಲ್ಲ, ಸಿಂಗಲ್ ಶಾಟ್ ಗನ್ ಕೊಟ್ಟಿದ್ರು. ಅದೇ ಸ್ಮಾರಕದಲ್ಲಿ ಇಟ್ಟಿದ್ದಾರೆ ಆ ಸಿಂಗಲ್ ಶಾಟ್ ಗನ್ ಅನ್ನ.
ಸೆಮಿ ಮಿಷನ್ ಗನ್ ಇತ್ತು ಚೀನಾದವ್ರ ಜೊತೆ, ಅವ್ರ ಜೊತೆ ಗ್ಲೌಸ್ ಇತ್ತು, ಅವ್ರ ಜೊತೆ ಆ ಹಿಮ ಪ್ರದೇಶದಲ್ಲಿ ಹಾಕುವಂತ ಎಲ್ಲ ಸಲಕರಣೆಗಳಿಗೂ ಇದ್ದು. ನಮ್ಮ ಹತ್ರ ಏನೂ ಇರಲಿಲ್ಲ ಅಂತ ಹೇಳಿದ್ರು ಕೂಡ ಕೆಚ್ಚೆದೆಯ ಮೇಜರ್ ಸೈತಾನ್ ಸಿಂಗ್ 120 ಜನರನ್ನ ಕರ್ಕೊಂಡು ರಿಜಾಂಗ್ಲಾದ ಒಂದು ಬೆಟ್ಟ ಹತ್ತಾರೆ, -40 ಡಿಗ್ರಿ. ನಾನ್ ಹೋಗಿದ್ದು ಜುಲೈಯಲ್ಲಿ. ನನ್ನ ಜೊತೆ ಬಂದವರಿಗೆ ತುಂಬಾ ಜನಕ್ಕೆ ಉಸಿರಾಡೋ ಕಷ್ಟ ಆಗ್ತಾ ಇತ್ತು. ಕಾರಣ ಏನ್ ಗೊತ್ತಾ, ಆ ಪ್ರದೇಶದಲ್ಲಿ ಆಕ್ಸಿಜನ್ 40-50% ಅಷ್ಟೇ ಇರೋದು. ನೀವು ಒಳ್ಳೆ ಈಗ ಯೋಗಾಸನ ಹೇಳ್ಕೊಟ್ರಲ್ಲ, ನಿಮ್ ಲಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ಕೊಂಡ್ರೆ ಮಾತ್ರ ಅಲ್ಲಿ ಇರೋದಕ್ಕೆ ಸಾಧ್ಯ. ಅಲ್ಲಿ ಹೋಗ್ಬೇಕಾದ್ರೆ ನೀವು ತಯಾರಿ ಆಗ್ಬೇಕು. ಅಂತದ್ರಲ್ಲಿ ನಮ್ಮ ಸೈನಿಕರು ಬೆಟ್ಟ ಹತ್ತಿ 40 ದಿನಗಳ ಕಾಲ ಚೀನಾ ಸೈನಿಕರ ವಿರುದ್ಧ ಯುದ್ಧ ಮಾಡಿದ್ರು. ಇದ್ದಿದ್ದು 120 ಜನ, ಆ ಕಡೆ ಇದ್ದಿದ್ದು 1000ಕ್ಕಿಂತ ಹೆಚ್ಚು ಸೈನಿಕರು. 120 ಜನರಲ್ಲಿ 115 ಜನ ಹುತಾತ್ಮರಾದರು ಈ ದೇಶಕ್ಕೋಸ್ಕರ. ಅದರೊಂದಿಗೆ ಮೇಜರ್ ಸೈತಾನ್ ಸಿಂಗ್ ಕೂಡ ಹುತಾತ್ಮ ಆದ. ಮೇಜರ್ ಸೈತಾನ್ ಸಿಂಗ್ ಗೊತ್ತಿತ್ತು ಅಂತ ಹೇಳಿದೆ ನಾನು, ವಾಪಸ್ ಬರೋದಿಲ್ಲ ಅಂತ ಹೇಳಿ. ಒಬ್ಬ ರಾಜಸ್ಥಾನದ ರಜಪೂತ, ಯಾರು ವೀರ ಸೈನಿಕ, ಅವನ ಧ್ಯೇಯವಾಕ್ಯ ಏನ್ ಗೊತ್ತಾ, ಯುದ್ಧಕ್ಕೆ ಹೋದ್ರೆ ಗೆದ್ದು ವಾಪಸ್ ಬರಬೇಕು, ಇಲ್ಲ ಅಂದ್ರೆ ಅಲ್ಲಿ ಹುತಾತ್ಮನಾಗಬೇಕು. 115 ಜನರ ಹೆಣವನ್ನ ಅವ್ರ ಮನೆಗೆ ಕಳಿಸ್ಕೊಡಕ್ಕಾಗಿಲ್ಲ. ಯಾಕಂದ್ರೆ ಹೆಣ ಸಿಕ್ಕಿದ್ದು 2 ತಿಂಗಳ ಆದ್ಮೇಲೆ, -70 ಡಿಗ್ರಿಲಿ ಹೋಗಕ್ಕಾಗಿಲ್ಲ. ಅದಾದ್ಮೇಲೆ ಹೋಗಿ ಹೆಣ ತಗೊಂಡ್ಬಂದ್ರು, ಅಲ್ಲೇ ಸುಟ್ರು. ಸುಡೋದಕ್ಕೆ ಏನ್ ಉಪಯೋಗಿಸಿದ್ರು ಗೊತ್ತಾ, ಅಲ್ಲೇ ಇದ್ದಂತಹ ನಮ್ಮ ಸೈನಿಕರ ಆಫೀಸರ್ಸ್ ಮನೆಗಳು, ಒಂದು ಬ್ಯಾರಕ್ಸ್ ಅಂತ ಇರುತ್ತಲ್ಲ, ಅಲ್ಲಿದ್ದಂತ ಫರ್ನಿಚರ್ಗಳು, ಅಲ್ಲಿದ್ದಂತ ಮರ ತುಂಡು, ಅದನ್ನೆಲ್ಲ ತಗೊಂಡ್ಬಂದು ಹಾಕಿ ಆ 115 ಹೆಣ ಸುಟ್ಟಾಕದ್ರಲ್ಲಿ. ಇದು ಆವತ್ತಿನ ಸ್ಥಿತಿ. 1962ನೇ ಇಸ್ವಿ. ನಿಮಗೆ ಚಾನ್ಸ್ ಸಿಕ್ಕಿದ್ರೆ ಒಂದ್ಸಲಿ ಹೋಗ್ಬಿಟ್ಟು ಬನ್ನಿ. ಅಲ್ಲಿ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಲೇಗ್ ಹೋಗಿ ಅಲ್ಲಿಂದ ನೀವು ಟೂರ್ ಮಾಡ್ಕೊಂಡು ರಿಜಾಂಗ್ಲಾಗ್ ಹೋಗ್ಬಿಟ್ಟು ಬರ್ಬೋದು. ಒಂದ್ಸಲಿ ನೋಡ್ಕೊಂಡು ಬನ್ನಿ ನಮ್ಮ ಸೈನಿಕರು ಯಾವ ರೀತಿಯಾದಂತಹ ಕಷ್ಟವನ್ನ ಆ ಕಾಲದಲ್ಲಿ 62ನೇ ಇಸ್ವಿಲಿ ಅನುಭವಿಸಿದ್ರು ಅಂತ. ಅದೇ ಭಾರತೀಯ ಸೇನೆ 2025ರಲ್ಲಿ ಮೇ 7 ಮತ್ತು 11ನೇ ತಾರೀಕಿನ ಅವಧಿಯಲ್ಲಿ ಇಡೀ ವಿಶ್ವಕ್ಕೆ ಎಂತ ಶಕ್ತಿಯುತವಾದಂತ ಸೇನೆ ಅನ್ನೋದನ್ನ ತೋರಿಸ್ಕೊಟ್ಬಿಡ್ತು ಆಪರೇಷನ್ ಸಿಂಧೂರ. 62ಕ್ಕೂ 2025ಕ್ಕೂ ವ್ಯತ್ಯಾಸ ನೋಡಿ. ಮೇ 7ನೇ ತಾರೀಕು ಮಧ್ಯರಾತ್ರಿ ಭಾರತೀಯ ಸೇನೆಯ ಏರ್ ಫೋರ್ಸ್ನವರು 23 ನಿಮಿಷಗಳಲ್ಲಿ, ಕೇವಲ 23 ನಿಮಿಷಗಳಲ್ಲಿ 9 ಭಯೋತ್ಪಾದಕ ತಾಣವನ್ನ ಪಾಕಿಸ್ತಾನದಲ್ಲಿ ನುಚ್ಚು ನೂರು ಮಾಡಿ ಬಂದ್ರು. ಒಬ್ಬರಿಗೆ ಕೂಡ ಏಟಾಗಿಲ್ಲ, ಒಂದು ಪ್ಲೇನ್ ಕೂಡ ಹಾಳಾಗಿಲ್ಲ. ಹಾಗೆ ವಾಪಸ್ ಬಂದ್ರು. ಮೇ 10 ಮತ್ತು 11, 9 ಮತ್ತು 10 ಮಧ್ಯರಾತ್ರಿಯಲ್ಲಿ ಒಂದು ಅಣುವಸ್ತ್ರ ಇರ್ತಕ್ಕಂತ ರಾಷ್ಟ್ರದ, ಇಮ್ಯಾಜಿನ್ ಮಾಡಿ, ನ್ಯೂಕ್ಲಿಯರ್ ನೇಷನ್, ಒಂದು ನ್ಯೂಕ್ಲಿಯರ್ ನೇಷನ್ ಅಟ್ಯಾಕ್ ಮಾಡಬೇಕಾದ್ರೆ ಎಲ್ಲ ದೊಡ್ಡವರು ಏನ್ ಇವತ್ತು ಬಡ್ಕೊಳ್ತಾ ಇದಾರೋ ಹೆದರ್ತಾರೆ. ಅಂತ ನ್ಯೂಕ್ಲಿಯರ್ ನೇಷನ್ 11 ವಾಯುಪಡೆಯನ್ನ ಧ್ವಂಸ ಮಾಡಿದ ಕೀರ್ತಿ ಯಾರಿಗಾರು ಇದ್ರೆ ಅದು ಭಾರತೀಯ ಸೇನೆಗೆ. ಎಷ್ಟು ಗಂಟೆಯಲ್ಲಿ? 2 ಗಂಟೆಯಲ್ಲಿ ನಾಶ ಮಾಡೋದಕ್ಕೆ ಬಂದರು. ಉಪಯೋಗಿಸಿದ್ ಯಾವುದು? 62ರಲ್ಲಿ ಸಿಂಗಲ್ ಶಾಟ್ ಗನ್, 62ರಲ್ಲಿ ಶಸ್ತ್ರ ಇರಲಿಲ್ಲ. 2025ರಲ್ಲಿ ನಮ್ಮದೇ ಬ್ರಹ್ಮಾಸ್ತ್ರ, ನಮ್ಮದೇ ಆಕಾಶ್ ತೀರ್, ನಮ್ಮದೇ ನಾಗಾಸ್ತ್ರ, ನಾವು ತಯಾರು ಮಾಡಿದಂತ ಶಸ್ತ್ರದಿಂದನೇ ವೈರಿಯನ್ನ ನಾಶ ಮಾಡುವಂತ ಶಕ್ತಿ ಇವತ್ತು ಭಾರತಕ್ಕೆ ಬಂದಿದೆ ಅಂತ ಹೇಳಿದ್ರೆ ಕೇವಲ ಆರ್ಥಿಕವಾಗಲ್ಲ, ಇವನು ರಕ್ಷಣಾತ್ಮಕವಾಗಿ ಕೂಡ ಭಾರತ ಒಳ್ಳೆಯ ಸ್ಥಿತಿಯಲ್ಲಿದೆ ಅನ್ನೋದನ್ನ ಅರ್ಥ ಮಾಡ್ಬೇಕು. ಯಾಕಂದ್ರೆ ತುಂಬಾ ಜನ ವಿಶ್ವಗುರು ಸುಮ್ಮನೆ ಏನೋ ಡೊಂಗಿ ಹೇಳ್ತಾರೆ, ಭಾರತ ಯಾವಾಗ ಆಗುತ್ತೆ ನೋಡಿ, ಮೊನ್ನೆ ಯುದ್ಧ ಆಯ್ತು ಇರಾನ್ದು, ನಮ್ಮ ಭಾರತ ಯಾಕೆ ಮಧ್ಯ ಹೋಗಿಲ್ಲ. ತುಂಬಾ ಜನ ಮಾತಾಡ್ಕೊಳ್ತಾ ಇದ್ದಾರೆ, ನಾವು ಹೋಗ್ಬೇಕಿತ್ತು, ನಾವೆಲ್ಲರನ್ನೂ ಸಂಧಾನ ಮಾಡ್ಬೇಕಿತ್ತು. ನಮ್ಮ ಅಲ್ಲಪ್ಪ ಸಮಸ್ಯೆಯನ್ನ ನಮ್ಮ ಮೈ ಮೇಲೆ ಯಾಕ್ರಿ ಹಾಕೊಳ್ಬೇಕು ನಾವು? ಸಮಸ್ಯೆ ನಮ್ದು ಅಲ್ವೇ ಅಲ್ಲ ಅದು. ಅಲ್ಲಿ ಹೊಡ್ಕೋತಾ ಇದಾರಲ್ಲ, ಹೊಡ್ಕೊಳ್ಳಿ ಅವರು. ಇನ್ನೊಂದು ಸ್ವಲ್ಪ ದಿನ ಹೊಡ್ಕೊಂಡ್ರೆ ನಮಗ್ ಸ್ವಲ್ಪ ಶಾಂತಿ ಜಾಸ್ತಿ ಸಿಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅವಶ್ಯಕತೆ ಇಲ್ಲ ನಾವು ಮಧ್ಯವರ್ತಿಕೆ ಮಾಡುವಂತ ಅವಶ್ಯಕತೆ. ಅಲ್ಲಿ ಮಧ್ಯವರ್ತಿಕೆ ಮಾಡ್ತಾ ಇಲ್ಲ. ಅಲ್ಲಿ ಪಾಕಿಸ್ತಾನವನ್ನ ಒಂದು ಸ್ಕೇಪ್ ಕೊಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಇವತ್ತು ನಡೀತಾ ಇದೆ. ಈಗ ಪಾಕಿಸ್ತಾನದ ಇಸ್ಲಾಮಾಬಾದ್ ಅಲ್ಲಿ ಎಲ್ಲರೂ ಸೇರ್ತಾ ಇದ್ದಾರೆ. ಈಗ ಏನು ಸಂಧಾನ ಆಗಲ್ಲ, ನೋಡ್ತಾ ಇದ್ದೀವಿ.
ಯಾಕಂದ್ರೆ ಇವ್ರು ಇಟ್ಟಿರೋ ಅಂತ ಟ್ರೀಟಿ, ಅವ್ರಿಟ್ಟಿರೋ ಅಂತ ಷರತ್ತುಗಳು ನೋಡಿದ್ರೆ ಅದು ಸಂಧಾನ ಆಗೋ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮಧ್ಯೆ ಇಸ್ರೇಲ್ ಅನ್ನುವಂತ ಒಂದು ರಾಷ್ಟ್ರ ಇದೆ. ಆ ಇಸ್ರೇಲ್ ರಾಷ್ಟ್ರ ತನ್ನ ವೈರಿಯನ್ನ ನುಚ್ಚೂರು ಮಾಡುವವರೆಗೂ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಅಂತ ರಾಷ್ಟ್ರ ಅದು. ನಾನು ಹೇಳ್ತಾ ಇದ್ದೀನಿ, ವಿಶ್ವಗುರು ಅಂತ ಹೇಳಿದ್ರೆ ಸಿಕ್ಕಿದ್ರಲ್ಲಿ ಹೋಗಿ ಮೂಗು ತೋರಿಸ್ಬೇಕು ಅಂತಿಲ್ಲ ನಾವು. ಸೊ ಈ ಎರಡು ವ್ಯತ್ಯಾಸ 62, 2025 ನೋಡಿದೀವಿ. ಅಂದ್ರೆ ಆರ್ಥಿಕವಾಗಿ ಒಳ್ಳೆ ಶಕ್ತಿಯಾಗಿ ಮುಂದುವರೆದಿದೆ. ನಂಬರ್ ಆಫ್ ಸ್ಟಾರ್ಟ್ಅಪ್ಸ್ 5-10 ಇದ್ದಂತ ಸ್ಟಾರ್ಟ್ಅಪ್ಸ್, ಲಕ್ಷಗಟ್ಟಲೆ ಸ್ಟಾರ್ಟ್ಅಪ್ಸ್, ಯೂನಿಕಾರ್ನ್ ಅಂದ್ರೆ ಬಿಲಿಯನ್ ಗಟ್ಟಲೆ ಹಣವನ್ನ ಹೂಡಿಕೆ ಮಾಡಿರ್ತಕ್ಕಂಥ ಕಂಪನಿಗಳು 1000ಕ್ಕಿಂತ ಹೆಚ್ಚಿದೆ. ಆರ್ಥಿಕವಾಗಿ ಒಂದು ಬಲವಾದಂತ ಶಕ್ತಿಯಾಗಿ ಭಾರತ ಹೊರಹೊಮ್ತಾ ಇದೆ. ಡಿಫೆನ್ಸ್ ಅಲ್ಲಿ ಮುಂದೆ ಇದೀವಿ. ಹಾಗಾದ್ರೆ ನಾವು ವಿಶ್ವಗುರು ಆಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು? ಎಲ್ಲದರಲ್ಲಿ ಮುಂದೆ ಇದೀವಿ. ನಮ್ಮ ಬೇರನ್ನು ನಾವು ಮರೆಯುವಾಗಷ್ಟೇ. ಒಂದು ರಾಷ್ಟ್ರದ ಅಳಿವು ಉಳಿವು ಅಂತಕ್ಕಂಥದ್ದು ಆ ಬೇರೆ ಎಷ್ಟು ಡೀಪ್ ಆಗಿ ಹೋಗಿದೆ, ಎಷ್ಟು ಜೀವಂತವಾಗಿದೆ. ಆ ಮರ ಒಳ್ಳೆ ಫಲ ಕೊಡಬೇಕು ಅಂತ ಹೇಳಿದ್ರೆ ಬೇರು ಗಟ್ಟಿಯಾಗಿ ಇರಲೇಬೇಕು. ಆ ಬೇರು ಇಲ್ಲಿನ ಭಾರತೀಯತೆಯ ಬೇರನ್ನ ನಾವು ಮರಿಬಾರದು. ಈ ಸಂಸ್ಕಾರ, ಈ ಸಂಸ್ಕೃತಿಯನ್ನ ನಾವು ಮರಿಬಾರದು. ನಾನು ಅದಕ್ಕೆ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಜೀವನ ಪದ್ಧತಿಯನ್ನ ಮರೆತ್ರೆ ರಾಷ್ಟ್ರ ಸದೃಢ ಆಗ್ಬಹುದು, ಆದ್ರೆ ವಿಶ್ವಗುರು ಆಗೋದಕ್ಕೆ ಸಾಧ್ಯ ಇಲ್ಲ. ಬಹಳ ಹಿಂದೆ ಹೇಳ್ತಾ ಇದ್ರು, ಭಾರತದ ಆರ್ಥಿಕವಾಗಿ ಬಹಳ ಒಂದು ಕಾಲದಲ್ಲಿ ಬಿದ್ದೋಗಿದೆ ಅನ್ನುವಾಗ ಅಥವಾ ಆರ್ಥಿಕವಾಗಿ ಮುಂದುವರೆದಾಗ ನಾವು ಎಲ್ಲ ಕ್ರೆಡಿಟ್ ಅನ್ನು ಯಾರಿಗೆ ಕೊಡ್ತೀವಿ ಅಂತ ಹೇಳಿದ್ರೆ, ಯಾರು ಫೈನಾನ್ಸ್ ಮಿನಿಸ್ಟರ್ ಇದ್ದಾರೋ ಅವ್ರಿಗೆ ಕೊಡ್ತೀವಿ. ಇಲ್ಲವೇ ಇಲ್ಲ. ಭಾರತದ ಆರ್ಥಿಕ ಸ್ಥಿತಿ ಒಂದು ಸದೃಢವಾದಂತಹ ಸ್ಥಿತಿಯಲ್ಲಿದೆ. ಅದು ಎಷ್ಟೇ ಪ್ರಪಂಚದ ಆರ್ಥಿಕ ಅಧಪತನಕ್ಕೆ ಹೋದ್ರೂ ಕೂಡ ನಾವು ಗಟ್ಟಿಯಾಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಕುಟುಂಬ ಪದ್ಧತಿ ಮೂಲ ಕಾರಣ. ನಮ್ಮ ಕುಟುಂಬ ಪದ್ಧತಿ ಮೂಲ ಕಾರಣ. ಅಮೆರಿಕಾದವರಿಗೆ ಖರ್ಚು ಮಾಡಕ್ ಬರುತ್ತೆ, ಚೈನಾದವರಿಗೆ ಖರ್ಚು ಮಾಡಕ್ ಬರಲ್ಲ, ಉಳಿಸೋದಕ್ ಬರುತ್ತೆ. ಭಾರತದವರಿಗೆ ಖರ್ಚು ಮಾಡಕ್ಕೂ ಬರುತ್ತೆ, ಉಳಿಸೋದಕ್ಕೂ ಬರುತ್ತೆ. ಅದನ್ನ ಹೇಳ್ಕೊಟ್ಟಿರೋ ನಮ್ಮ ಕುಟುಂಬ. ಅರ್ಥ ಮಾಡ್ಕೊಳ್ಳಿ ನೀವು. ಅಮೆರಿಕದಲ್ಲಿ ಇರ್ತಕ್ಕಂಥ ಪಾಪ್ಯುಲೇಷನ್ 2.5 ಪಟ್ಟು ಕಾರಿದೆ. ಕ್ರೆಡಿಟ್ ಕಾರ್ಡ್ ಅದರಿಂದನೇ ಜೀವನ ನಡೆಸ್ತಾರಲ್ಲ. ಇರೋದು 25-30 ಕೋಟಿ ಆದ್ರೆ ಅಲ್ಲಿ 100 ಕೋಟಿ ಕ್ರೆಡಿಟ್ ಕಾರ್ಡ್ ಇದೆ. ಚೈನಾ ಆಗಲ್ಲ, ಖರ್ಚು ಮಾಡಕ್ ತಯಾರೇ ಇಲ್ಲ ಅವರು. ನಂಗೊಂದು ಉದಾಹರಣೆ ಕೊಡ್ತೀನಿ. ನಮ್ಮ ಮನೆಯವರು ಒಂದು ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡೋದ್ರಿಂದ ಒಂದ್ಸಲಿ ಚೈನಾಗ ಅವಾಗ ಹೋಗ್ತಾರೆ. ಒಂದ್ಸಲಿ ಚೈನಾಗ ಹೋದಾಗ ಹೇಳ್ತಂತೆ, ನಮ್ ಕೊಲೀಗ್ ಮದುವೆ ಇದೆ, ನೀವೆಲ್ಲ ಬನ್ನಿ ಅಂತ ಹೇಳಿ. ಆ ಕೊಲೀಗ್ ಮದುವೆಗೆ ಹೋದ್ರೆ ಅದು ಮದುವೆನ ಇಲ್ಲ, ನಮ್ಮ ಮನೇಲಿ ಬರ್ತ್ಡೇ ಪಾರ್ಟಿನೂ ಅದಕ್ಕಿಂತ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಖರ್ಚೆ ಮಾಡಲ್ಲ, ಖರ್ಚು ಮಾಡೋದು ಗೊತ್ತಿಲ್ಲ ಅವರಿಗೆ. ಚೈನಾದಲ್ಲಿ ಅದಕ್ಕೆ ಗೋಸ್ಟ್ ಸಿಟೀಸ್ ಅಂತ ಇದೆ. ದೊಡ್ಡ ದೊಡ್ಡ ಅಂದ್ರೆ ಅಲ್ಲಿ ಕೆಲಸ ಕೊಡ್ಬೇಕಲ್ಲ, ಬಿಲ್ಡಿಂಗ್ ಎಲ್ಲ ಕಟ್ಸ್ತಾರೆ, ಆಮೇಲೆ ಅದನ್ನ ಹಾಗೆ ಹಾಳು ಬಿದ್ದಂಗೆ ಬಿಟ್ಬಿಡ್ತಾರೆ. ಯಾರು ಹೋಗೋದಕ್ಕೆ ತಯಾರಿಲ್ಲ ಅಲ್ಲಿ. ಹಾಗಾದ್ರೆ ಚೈನಾ ಯಾವ್ದ್ರಿಂದ ನಡೀತಾ ಇದೆ ಅಂದ್ರೆ ಅಮೆರಿಕದಿಂದ ಚೈನಾ ನಡೀತಾ ಇದೆ. ಯಾಕಂದ್ರೆ ಚೈನಾದ ತಯಾರು ಮಾಡಿದ ವಸ್ತು ಅಮೆರಿಕಕ್ಕೆ ಹೋಗುತ್ತೆ. ಈ ಐಫೋನ್ ಈಗ ನಮ್ಮ ಭಾರತದಲ್ಲಿ ತಯಾರಾಗ್ತಾ ಇತ್ತು. ಮೊದಲು ಐಫೋನು ಉಳಿದಿದ್ದೆಲ್ಲ ಅಲ್ಲಿ ತಯಾರಾಗೋದು ಚೈನಾದಲ್ಲಿ. ಯಾಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಮ್ಮಿ. ಅಲ್ಲಿಂದ ಅವರು ಅಮೆರಿಕಕ್ಕೆ ಕಳಿಸ್ಕೊಡ್ತಾರೆ. ಅಮೆರಿಕ ಎಲ್ಲಿವರೆಗೆ ಕನ್ಸ್ಯೂಮ್ ಮಾಡುತ್ತೋ ಚೈನಾ ಅಲ್ಲಿವರೆಗೆ ಇರುತ್ತೆ. ಅಮೆರಿಕ ಕನ್ಸ್ಯೂಮ್ ಅಂದ್ರೆ ಈ ವೆಸ್ಟರ್ನ್ ಕಂಟ್ರೀಸ್ ಕನ್ಸ್ಯೂಮ್ ಮಾಡೋದು ನಿಲ್ಸಿದ್ರೆ ಚೈನಾಗೂ ಆಪತ್ತು. ಯಾಕಂದ್ರೆ ಚೈನಾದವರು ಕೊಂಡ್ಕೊಳ್ಳಲ್ಲ ಅದನ್ನ ಹೆಚ್ಚಿಂದು. ನಮ್ದು ಹಾಗಲ್ಲ. ನಮ್ಗೆ ಎರಡೂ ಗೊತ್ತಿದೆ. ಖರ್ಚು ಯಾವಾಗ ಮಾಡ್ಬೇಕು ಅಂತ ಗೊತ್ತಿದೆ, ಉಳಿಸೋದು ಹೇಗಂತ ಗೊತ್ತಿದೆ. ನಮ್ ತಾಯಿಯಂದ್ರು ಹಾಗೆ. ಅವ್ರ ಮನೆಯವ್ರು 100 ರೂಪಾಯಿ ಕೊಟ್ಟರು 10 ರೂಪಾಯಿ ಯಾವ್ದೋ ಸಾಸಿವೆ ಡಬ್ಬಿಲಿ ಇರುತ್ತೆ, ಯಾವ್ದೋ ಡಬ್ಬಿಲಿ ಎತ್ತಿಟ್ಟಿರ್ತಾರೆ ಅಲ್ವಾ, ಕೂಡಿಡ್ತಾ ಇರ್ತಾರೆ. ನಾಳೆ ದಿನ ಕಷ್ಟ ಬಂದ್ರೆ ಫಸ್ಟ್ ತಂದು ಕೊಡೋದು ನಮ್ ತಾಯಿನೇ ಹಣ. ಇವತ್ತು ಏನೋ ಸಮಸ್ಯೆ ಆಗಿದೆ ಇಟ್ಟಿದ್ದೀನಿ ಅಂತ ಆ ತಂದೆ ಶಾಕ್ ಆಗ್ಬಿಟ್ಟಿರುತ್ತೆ, ಇಷ್ಟು ಕೂಡಿಟ್ಟಿದ್ಯಾ ನೀನು ಅಂತ ಹೇಳಿ. ನಮ್ ತಾಯಿ ಅಂದ್ರಂತ ಒಳ್ಳೆ ಫೈನಾನ್ಸ್ ಮಿನಿಸ್ಟರ್ ಬೇರೆ ಯಾರು ಇಲ್ಲ. ಚಿನ್ನದ ಬೆಲೆ ಯಾವಾಗ ಕಮ್ಮಿ ಆಗುತ್ತೋ ತಗೊಳ್ಬೇಕು ಅಂತ ಮೊದಲು ಕೂಡಿಟ್ಟಿರ್ತಾರೆ ನಮ್ ತಾಯಂದ್ರು. ಹೌದಾ ಅಲ್ವಾ? ಈ ಪದ್ಧತಿ ಹೆಂಗ್ ನಡ್ಕೊಂಡ್ಬಂತು? ನಮ್ಮ ಕೌಟುಂಬಿಕ ಪದ್ಧತಿ. ನಮ್ಮ ಕುಟುಂಬ ಕೂಡು ಕುಟುಂಬದಲ್ಲಿ ಇದ್ದಿದ್ರ ಒಬ್ಬರಿಂದ ಒಬ್ರು ಕಲ್ತ್ಕೊಂಡು ಇದನ್ನ ನಾವು ಅಳವಡಿಸ್ಕೊಂಡು ಬಂದಿದ್ದೀವಿ. ಆದ್ರೆ ಇದು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗೋದು ಸಾಧ್ಯ ಇಲ್ಲ. ಇವತ್ತಿನ ದಿನ ನಾವು ನ್ಯೂಕ್ಲಿಯರ್ ಫ್ಯಾಮಿಲಿ ಇದ್ದೀವಿ. ತಂದೆ, ತಾಯಿ, ಒಂದ್ ಮಗು ಅಲ್ವಾ? ಆ ಮಗು ಒಂದ್ ಬರ್ತ್ಡೇ ಪಾರ್ಟಿ ಕರ್ಕೊಂಡೋದ್ರೆ 3 ಜನಕ್ಕಿಂತ ಜಾಸ್ತಿ ನೋಡಿದ್ರೆ ಓ ಅಂತ ಕೂಗೋಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅಯ್ಯೋ ತುಂಬಾ ಜನ ಇದ್ದಾರೆ, ನಾವು ಮನೆಗೆ ಹೋಗ್ತೀವಿ ಅಂತ ಹೇಳ್ತಾರೆ ತಂದೆ ತಾಯಿ.
ಅಲ್ವಾ? ನಾವು ಹಾಗಲ್ಲ ಸ್ವಾಮಿ. 20 ಜನ ಒಂದು ರೂಮಲ್ಲಿ ಮಲ್ಕೊಂಡಿದ್ದೀವಿ. ನಾನಿಲ್ಲ, ನೀವು ನಿಮ್ಮಲ್ಲಿ ಎಷ್ಟೋ ಜನ ಇರ್ಬೋದು, ಸ್ವಲ್ಪ ಏಜ್ ಆದ್ರೆ 70 ವರ್ಷದ ಮೇಲ್ಪಟ್ಟವ್ರು ಇರೋರು ಕೂಡು ಕುಟುಂಬದಲ್ಲಿ 25 ಜನ ಒಂದೇ ಮನೆಯಲ್ಲಿ ಇದ್ದು ಒಂದು ಹಾಸಿಗೆ ಜಮಖಾನ ಹಿಂಗೆ ಎಳೆದ ಹಾಸ್ಬಿಟ್ಟ ಅಂತ ಹೇಳಿದ್ರೆ ಎಲ್ಲ ಉದ್ದಕ್ಕೆ ಈ ಕಡೆಯಿಂದ ಆ ಕಡೆ ಮಲ್ಕೊಂಡ್ಬಿಟ್ರೆ ಆಯ್ತು ಒಂದೇ ರೂಮಲ್ಲಿ. ನಾವೊಂದು 5-6 ಜನ ಮಲ್ಕೊಂಡಿರ್ಬೋದು, 20 ಜನ ಮಲ್ಕೊಂಡಿರ್ಲಿಕ್ಕಿಲ್ಲ ಅಲ್ವಾ? ಆದ್ರಿಂದ ನಮ್ಮ ಮಕ್ಕಳು, ಆ ಕಾಲದ ಮಕ್ಕಳು ಸ್ಟ್ರೀಟ್ ಸ್ಮಾರ್ಟ್ ಆಗ್ತಾ ಇದ್ರು. ಇದನ್ನೆಲ್ಲರಿಂದ ಕಲ್ತ್ಕೋತಾ ಇದ್ರು. ಮನೇಲಿ ಚಿಕ್ಕಪ್ಪ ಚಿಕ್ಕಮ್ಮ ಅತ್ತೆ ಮಾವ ಎಲ್ಲರಿಂದನೂ ಕ್ವಾಲಿಟೀಸ್ ಏನಿದೆಯೋ ತಗೊಂಡು ಹೊರಗಡೆ ಜೀವನ ನಡೆಸೋದು ಹೇಗೆ ಅಂತ ಗೊತ್ತಿತ್ತು ಅವ್ರಿಗೆ. ಇವತ್ತಿನ ದಿನ ನಮ್ಮ ಮಕ್ಕಳಿಗೆ PUC 99, 100, 100, 600, 600 ಎಲ್ಲ ಬಂದಿರುತ್ತೆ. ನೀವು ಹೋಗಿ ಮೈದಾ ಹಿಟ್ಟು ತಗೊಂಬಂದ್ರೆ ಗೋಧಿ ಹಿಟ್ಟು ತಗೊಂಡ್ಬರ್ತಾರೆ. ಯಾಕಂದ್ರೆ ಆ ಜ್ಞಾನ ಕಳಿಸಿಲ್ಲ ನಾವು. ಇನ್ ನಮ್ಮನೇಲೆ ಉದಾಹರಣೆ ನೋಡಿದೀನಿ, ನಿಮ್ಮ ಮನೆಯಲ್ಲೂ ನೋಡಿರ್ಬೋದು. ನಿಮ್ಮ ಮಕ್ಕಳಲ್ಲಿ ಮಾರ್ಕ್ ತಗೊಳ್ತಾರೆ. ಹೊರಗಡೆ ಜೀವನ ನಡೆಸೋದು ಹೇಗೆ, ಇನ್ನೊಬ್ಬರ ಜೊತೆ ವ್ಯವಹಾರ ಮಾಡೋದು ಹೇಗೆ, ಮಾತಾಡಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಆ ಒಂದು ಸ್ಕಿಲ್ ಬಂದಿರಲ್ಲ. ಆ ಕೌಶಲ್ಯವನ್ನ ಕಲ್ತ್ಕೊಳ್ಬೇಕಾದ್ರೆ ಅದು ಕುಟುಂಬದಿಂದ ಮಾತ್ರ ಸಾಧ್ಯ. ಹಾಗಾದ್ರೆ ಇವತ್ತು ಕೂಡ ಕುಟುಂಬದಲ್ಲಿ ಇರೋದಕ್ಕೆ ಸಾಧ್ಯ ಇದೆಯಾ? 1000 ಚದರ ಅಡಿ ಮನೆ ನಮ್ಮದಪ್ಪ, 12 ಜನ ಇರೋಕ್ಕಾಗತ್ತಾ? ಆಗಲ್ಲ, ಸಾಧ್ಯ ಇಲ್ಲ. ಅದ್ರ ಬೇರೆ ರೀತಿಯಲ್ಲಿ ಕಂಡ್ಕೊಳ್ಬಹುದಲ್ಲ ನಾವು. 3 ತಿಂಗಳಿಗೆ ಒಂದ್ಸಲಿ ನಮ್ಮ ಕುಟುಂಬವನ್ನು ಎಲ್ಲರೂ ಸೇರಿಸಬಹುದಲ್ಲ? ಸೇರಿಸೋ ಮುಂಚೆ ಒಂದು ಕಾನೂನು ಮಾಡಬಹುದಲ್ಲ, ಮೊಬೈಲ್ ತಗೊಂಡ್ಬರ್ಬೇಡಿ ಅಂತ. ಮೊಬೈಲ್ ಸೆಟ್ ಮನೆಯಲ್ಲಿ ಇಟ್ಟು ಬನ್ನಿ, ಯಾವುದೋ ಒಂದ್ ಕಡೆ, ಎಲ್ಲೋ ಒಂದ್ ಕಡೆ. ನಿಮ್ಮ 60 ಚಿಕ್ಕ ಮಕ್ಕಳು ಬರೋದೇ ಇಲ್ಲ. ಮೊಬೈಲ್ ಇಲ್ಲ ಅಂದ್ರೆ ಬರಲ್ಲ, ಚಿಕ್ಕ ಮಕ್ಕಳು ಬರೋದಿಲ್ಲ, ಮಕ್ಕಳು ಬರಲ್ಲ, ಎಲ್ಲ ಬಿಡಿ ಕೂದಲವರೇ ಕೂತಿರ್ಬೇಕಲ್ಲ ಕುಟುಂಬ ಸೇರಿದ್ರೆ. ಅದೊಂದು ಮಾಡ್ಬೋದಲ್ಲ, ಪ್ರಯತ್ನ ಮಾಡ್ಬೋದಲ್ಲ. ಒಂದ್ ಕಡೆ ಸೇರಿಸಿ ನಿಮ್ ಮಕ್ಕಳಿಗೆ ಅವ್ರ ಚಿಕ್ಕಪ್ಪ ಯಾರು, ಚಿಕ್ಕಮ್ಮ ಯಾರು, ಸೋದರತ್ತೆ ಅಂದ್ರೇನು, ಸೋದರ ಮಾವ ಅಂದ್ರೇನು, ಈ ಬಾಂಧವ್ಯಗಳ ಬಗ್ಗೆ ಹೇಳಿದಾಗ ಮಾತ್ರ ನಿಜವಾದಂತ ಮನುಷ್ಯನ ಸಂಬಂಧ ಉಳ್ಕೊಳ್ಳುತ್ತೆ. ಇಲ್ಲಂದ್ರೆ ಉಳ್ಕೊಳ್ಳೋದಿಲ್ಲ. ಎಲ್ಲಾದ್ರೂ ಅಂಕಲ್ ಆಂಟಿ, ರಸ್ತೆ ಮೇಲೆ ಹೋಗೋನು ಅಂಕಲ್ ಆಂಟಿ, ನನ್ ಚಿಕ್ಕಪ್ಪ ಚಿಕ್ಕಮ್ಮನು ಅಂಕಲ್ ಆಂಟಿ ಅಂದ್ರೆ ಭಾವನೆಗಳು ಎಲ್ರಿ ಬರುತ್ತೆ? ಹೃದಯ ಎಲ್ಲಿ ಮಿಡಿಯುತ್ತೆ ಅಂತವ್ರಿಗೆ? ಮಿಡಿಯೋದಿಲ್ಲ. ಈ ವ್ಯತ್ಯಾಸವನ್ನ ನಾವು ಮಾಡಬೇಕು. ವಿಶ್ವಗುರು ಆಗ್ತೀವಿ ಹೌದು, ನಾವು ಒಳಗಡೆನೆ ಟೊಳ್ಳಾಗಿದ್ರೆ ಏನ್ ವಿಶ್ವಗುರು ಆಗಿ ಏನ್ ಸಾಧನೆ ಮಾಡ್ತೀವಿ? ನಮ್ಮ ಕುಟುಂಬವನ್ನ ಸ್ಟ್ರಾಂಗ್ ಮಾಡತಕ್ಕಂತ ಕೆಲಸ. ಇವತ್ತಿನವರೆಗೂ ಕೂಡ ಭಾರತ ಬೇರೆ ಎಲ್ಲ ಸಿವಿಲೈಸೇಷನ್ ನಾಗರಿಕತೆ ನಾಶ ಆದ್ರೂ ಕೂಡ ಭಾರತದಲ್ಲಿ ಯಾಕೆ ಈ ನಾಗರಿಕತೆ ಇನ್ನೂ ಜೀವಂತವಾಗಿ ಉಳಿದಿದೆ? 1000 ವರ್ಷದ ಆ ಒಂದು ಆಕ್ರಮಣದಿಂದ, ಅದು ಮೊಘಲರಾಗಿರ್ಬೋದು, ಡಚ್ರಾಗಿರ್ಬೋದು, ಫ್ರೆಂಚರಾಗಿರ್ಬೋದು, ಇಂಗ್ಲಿಷರಾಗಿರ್ಬೋದು, ಇವರೆಲ್ಲ ನಮ್ಮನ್ನ, ಪೋರ್ಚುಗೀಸ್ ಅವರಾಗಿರ್ಬೋದು, ಇವರೆಲ್ಲ ನಮ್ಮನ್ನ ಅಟ್ಯಾಕ್ ಮಾಡಿದ್ರು ಕೂಡ ನಾವು ಉಳ್ಕೊಂಡಿದೀವಲ್ಲ. ಒಂದು ಕೊಂಕಣಿ ಕಮ್ಯುನಿಟಿ ಇತ್ತು, ಇದೆ, ಗೋವಾದಲ್ಲಿದ್ರು. ಅವ್ರನ್ನ ನಾಶ ಮಾಡಕ್ ಹೋದಾಗ ಕೊಚ್ಚಿವರೆಗೆ ಓಡಿದ್ರು ಅವರು, ತಮ್ಮ ತನವನ್ನು ಉಳಿಸ್ಕೊಳ್ಬೇಕು ಅಂತ ಹೇಳಿ. ಹೇಗುಳಿತಂದ್ರೆ ನಮ್ಮ ಕೌಟುಂಬಿಕ ಪದ್ಧತಿ, ನಮ್ಮ ತನದ ಬಗ್ಗೆ ನಮಗೆ ಹೆಮ್ಮೆ ಇರೋದ್ರಿಂದ ಉಳಿತು. ಇವತ್ತಿನ ದಿನ ಸಾಧ್ಯ ಇದೆಯಾ? ನಮ್ಮ ಮಕ್ಕಳು ಅದ್ರ ಬಗ್ಗೆ ಯೋಚನೆನೇ ಮಾಡಲ್ಲ ತುಂಬಾ ಜನ. ನೀವೇನು ಬಹಳ ಹಳೆ ಇದ್ದೀರಾ ನೀವು, ಇದೆಲ್ಲ ಏನು ಇಲ್ಲ, ಎಲ್ಲರೂ ಒಂದೇ. ಇರ್ಲಿ, ಹೊರಗಡೆ ಹೋದ್ರೆ ನಾವೆಲ್ಲ ಒಂದೇನೆ. ಆದ್ರೆ ನನ್ನ ಮೂಲವನ್ನ ನಾನು ಮರೆತ್ರೆ ಆ ದೇಶ ಬರುವಂತ 70-80 ವರ್ಷದಲ್ಲಿ ನಾಶ ಆಗ್ಬಿಡುತ್ತೆ. ಅದಕ್ಕೆ ಇವತ್ತು ಮದುವೆ ಆದ್ರೆ, ಹಿಂದೊಂದು ಕಾಲದಲ್ಲಿ ಒಂದು ಡೈವರ್ಸ್ ಕೋರ್ಟ್ ಇತ್ತು ಬೆಂಗಳೂರಲ್ಲಿ. ಇವತ್ತು ಎಷ್ಟು ಡೈವರ್ಸ್ ಕೋರ್ಟ್ ಇದೆ ನನಗೆ ಗೊತ್ತಿಲ್ಲ. ಸುಮಾರಿರ್ಬೇಕು. ಒಂದಿತ್ತು ಒಂದು ಕಾಲದಲ್ಲಿ. ನಾನು ಹೇಳ್ತಾ ಇರೋದು 40 ವರ್ಷದ ಹಿಂದೆ ನಾನು ಕೇಳಿದಾಗ ಒಂದು ಡೈವರ್ಸ್ ಕೋರ್ಟ್. 25ಗಿಂತ ಜಾಸ್ತಿ. ಯಾಕೆ ಅಂತ ಹೇಳಿದ್ರೆ, ಜೀವನದ ಆ ಇದರಲ್ಲಿ ನಮ್ಮ ಮಕ್ಕಳಿಗೆ ನಾವು ಏನೋ ಒಂದನ್ನ ಕೊಡ್ಲಿಲ್ಲ, ಅವರಿಗೆ ಸರಿಯಾದ ರೀತಿಯಲ್ಲಿ ಸಂಸ್ಕಾರ ಕೊಟ್ಟಿಲ್ಲ ಅಂತ. ದುಡ್ಡಿನ ಹಿಂದೆ ಮತ್ತೆ ಪೊಸಿಷನ್ ಹಿಂದೆ ಓಡಿಸಿದ್ವಿ ಹೊರತು, ಅವರು ನೆಲದ ಮೇಲೆ ನಿಂತ್ಕೊಂಡು ಈ ಭೇದನ್ನ ಮರಿಬಾರದು ಅನ್ನೋದನ್ನ ಎಲ್ಲೋ ಹೇಳ್ಕೊಡೋದ್ರಲ್ಲಿ ನಾವು ತಪ್ಪಿದ್ದೇವೆ ಅಂತ ಅನ್ಸುತ್ತೆ. ಅದನ್ನ ಸರಿ ಮಾಡಿದ್ರೆ ಮಾತ್ರ ವಿಶ್ವಗುರು ಆಗೋದಕ್ಕೆ ಸಾಧ್ಯ ಇದೆ. ಇಲ್ಲಾಂದ್ರೆ ಎಲ್ಲ ಅಮೆರಿಕಕ್ಕೆ ಹೋಗಿ ಕೂತ್ಕೊಂಡ್ಬಿಡ್ತಾರೆ. ಅಮೆರಿಕದಲ್ಲಿ ಒಂದು ಟೆಕ್ಸಸ್ ಅಲ್ಲಿ ಒಂದು ಫ್ರಿಸ್ಕೋ ಅಂತ ಒಂದು ಜಾಗ ಇದೆ. ನಿನ್ನೆ ಎಲ್ಲ ಮೊನ್ನೆ ಒಂದು ವಿಡಿಯೋ ನೋಡಿದೆ. ಅಲ್ಲಿ ಇರೋದೇ ಇಂಡಿಯನ್ಸ್, ಬೇರೆ ಯಾರು ಇಲ್ಲ. ಎಲ್ಲ ಇಲ್ಲಿಂದ ಹೋಗಿ ಅಲ್ಲಿ ಇದು ಮಾಡ್ಬಿಟ್ಟಿದ್ದಾರೆ. ಅಲ್ಲೊಂದು ದೊಡ್ಡ ಪ್ರಪಂಚದ ಅತಿ ದೊಡ್ಡ ದೇವಸ್ಥಾನದ ಸಂಕೀರ್ಣ ಕಟ್ಬಿಟ್ಟಿದ್ದಾರೆ. ಅದು ಒಳಗಡೆ ಎಲ್ಲ ದೇವರು ಇದ್ದಾರೆ. ಅಲ್ಲಿ ಅಮೆರಿಕದವರು ಓಡಿಸೋದಕ್ಕೆ ನೋಡ್ತಾ ಇದ್ದಾರೆ. ಈಗ ದಿನ ವಿಡಿಯೋ ಮಾಡಿ ಹಾಕ್ತಾ ಇದ್ದಾರೆ. ನೀವು ನೋಡಿದ್ರೆ, ಸಿ ಆಲ್ ದೀಸ್ ಪೀಪಲ್ ಆರ್ ಇಮಿಗ್ರೆಂಟ್ಸ್, ದೇ ಹ್ಯಾವ್ ಕಮ್ ಫ್ರಮ್ ಇಂಡಿಯಾ.
and they have settled here. They have converted this land into sin land. ಯಾಕೆ ಹೇಳಿ, ಅವರು ಬೈಬಲ್ ಅನ್ನ ಇದು ಮಾಡುವವರಲ್ವಾ? ನೀವು ಅಲ್ಲಿ ದೇವರ ಪ್ರತಿಷ್ಠಾಪನೆ ಮಾಡಿದ್ರಿಂದ ಪಾಪಿಗಳ ನಾಡಾಕ್ಬಿಟ್ಟಿದೆ ಅಂತೆ. ಇವ್ರನ್ನೆಲ್ಲ ಇಲ್ಲಿಂದ ಹೊರಗಾಕ್ಬೇಕು ಅಂತ ಹೇಳ್ಬಿಟ್ಟು ದಿನ ಒಂದೊಂದು ವಿಡಿಯೋ ಬರ್ತಾ ಇದೆ. ಎಷ್ಟು ಸಲ ಅಲ್ಲಿ ಹೋಗ್ಬಿಟ್ಟು ಬೈಸ್ಕೊಂಡು ಮಾನ ಮರ್ಯಾದೆ ತೆಕ್ಕೊಂಡು ಬರ್ಬೇಕು ಹೇಳಿ. ಇವತ್ತಿನ ದಿನ ಅಮೆರಿಕದಲ್ಲಿ ಭಾರತೀಯ ಬ್ರೌನ್ ಅಂತ ಹೇಳಿದ್ರೆ ಅಲ್ಲಿ ಒಪ್ಪೋದಿಲ್ಲ, ಇಬ್ರು ಒಪ್ಪಲ್ಲ. ಯಾಕಂದ್ರೆ ನನಗೆ ಸುಮಾರು ಜನ ಸಂಬಂಧಿಕರಿದ್ದಾರೆ, ಅವ್ರು ಹೇಳ್ತಾರೆ ಬಿಳಿಯರಿಗೆ ತಾವು ಶ್ರೇಷ್ಠ ಅಂತಕ್ಕಂತ ಒಂದು ಮನೋಭಾವ. ಯಾರು ಅಲ್ಲಿರ್ತಕ್ಕಂತಹ, ನಾ ಹೇಳ್ಬಾರ್ದು, ಹೇಳಿದ್ರೆ ಅಲ್ಲಿ ನಮ್ಮನ್ನು ಒಳಗಾಕ್ಬಿಡ್ತಾರೆ, ನೀಗ್ರೋ ಜನ ಅಂತ ಹೇಳ್ತಾರೋ ಅವ್ರಿಗೆ ಇವ್ರು ಬಂದು ಇಷ್ಟು ಬೇಗ ಇಷ್ಟು ಚೆನ್ನಾಗಿ ಹಾಕ್ಬಿಟ್ರಂತ ಹೊಟ್ಟೆ ಕಿಚ್ಚು. ಮಧ್ಯದಲ್ಲಿ ಸಿಕ್ಕಾಕೊಂಡಿರೋರು ಬ್ರೌನ್ ಯಾರು? ಇಂಡಿಯನ್ಸ್ ನೋಡಿದ್ರೆ ಇಬ್ರಿಗೂ ಆಗಲ್ಲ. ಒಬ್ರಿಗೆ ಯಾಕೆ ಆಗಲ್ಲ ಅಂತ ಹೇಳಿದ್ರೆ ನಾವು ಶ್ರೇಷ್ಠ, ಸುಪ್ರಮೆಸಿ, ವೈಟ್ ಸುಪ್ರಮೆಸಿ. ಇನ್ನೊಬ್ರಿಗೆ ಯಾಕಾಗಲ್ಲ, ಇವ್ರು ಉದ್ದಾರ ಆಗ್ಬಿಟ್ಟಿದಾರಲ್ಲ ಅಂತ ಬಯಸ್ಕೋತಾ ಇರ್ತಾರೆ. ತುಂಬಾ ರೇಸಿಸ್ಟ್ ಕಮೆಂಟ್ ಆಗುತ್ತೆ, ನಿಮ್ಗೆ ಹೇಳಲ್ಲ ತುಂಬಾ ಜನ. ಅಂತ ಪರಿಸ್ಥಿತಿ ಇರುವಾಗ ನಾವು ಭಾರತದಲ್ಲೇ ನಮ್ಮ ಮಕ್ಕಳನ್ನು ಉಳಿಸ್ಕೊಳ್ಳುವಂತ ಕಾಲ ಬಂದಿದೆ ಇವತ್ತು. ಏನ್ ಬೇರೆ ದೇಶಕ್ಕೆ ಹೋಗ್ಬೇಕಾದ ಅವಶ್ಯಕತೆ ಇಲ್ಲ, ಇಲ್ಲೇ ಇದ್ಬಿಟ್ಟು ಇಲ್ಲೇ ಒಳ್ಳೆ ಕೆಲಸ ಮಾಡ್ಕೊಂಡಿದ್ರೆ ಒಳ್ಳೇದು. ಮದುವೆ ಆದ್ಮೇಲೆ ನಮ್ಮ ಮಕ್ಕಳಿಗೆ ಮೊದಲು ನಾವು ಹೇಳ್ಕೊಡ್ಬೇಕು, ವಿಶ್ವಗುರು ಆಗ್ಬೇಕಂದ್ರೆ ನಮ್ಮ ಜನಸಂಖ್ಯೆ ಉಳಿಬೇಕು. ಇಲ್ಲಿನ ಮೂಲ ಜನರ ಜನಸಂಖ್ಯೆ, ಸಂಸ್ಕೃತಿಗೆ ಸಂಬಂಧಪಟ್ಟವರ ಜನಸಂಖ್ಯೆ ಎಲ್ಲಿ ಕಮ್ಮಿ ಆಗುತ್ತೋ ಅಲ್ಲಿ ಬರುವಂತ 80-100 ವರ್ಷಗಳಲ್ಲಿ ಆ ದೇಶದ ಇಡೀ ಚಿತ್ರಣ ಬದಲಾಗತ್ತೆ. ಆ ದೇಶದ ಇಡೀ ಚಿತ್ರಣ ಬದಲಾಗತ್ತೆ. ಕೆಲಸ ಮಾಡ್ತಾ ಇಲ್ಲ, ಪರವಾಗಿಲ್ಲ, ನನ್ನ ವಾಯ್ಸ್ ಜೋರಾಗಿದೆ. ಇವತ್ತು ಯುರೋಪ್ ಅಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ. ಫ್ರಾನ್ಸ್ ಆಗಿರ್ಬೋದು, ಇಂಗ್ಲೆಂಡ್ ಆಗಿರ್ಬೋದು, ಅಥವಾ ಜರ್ಮನಿ ಆಗಿರ್ಬೋದು, ಅಲ್ಲಿನ ಮೂಲ ಜನರ ಜನಸಂಖ್ಯೆ ಕಮ್ಮಿ ಆಗಿದೆ. ಬರುವಂತ ಇನ್ನು 30 ವರ್ಷದಲ್ಲಿ ಯುರೋಪ್ ಆಗಿ ಉಳಿಯೋದಿಲ್ಲ. ಬರೆದಿಟ್ಕೊಳ್ಳಿ. ನಿಮ್ಮ ಸಂಬಂಧಿಕರು ಯಾರು ಇವತ್ತು ಇಂಗ್ಲೆಂಡ್ ಅಲ್ಲಿ, UK ಇದ್ರೆ ಕೇಳಿ, ಬರ್ಮಿಂಗ್ಹ್ಯಾಮ್ ಹೇಗಿದೆ, ಬ್ರಾಡ್ಫರ್ಡ್ ಹೇಗಿದೆ ಅಂತ ಹೇಳಿ. ಬ್ರಾಡ್ಫರ್ಡ್, ಬರ್ಮಿಂಗ್ಹ್ಯಾಮ್ ಹೋದ್ರೆ ನೀವು ದಿಗ್ಭ್ರಮೆ ಆಗ್ಬಿಡ್ತೀರಾ. ಯಾವ್ದೋ ಕರಾಚಿ, ಯಾವ್ದೋ ಲಾಹೋರ್ ಅಲ್ಲಿ ಇದೀವಿ ಅಂತ ಅನ್ಸುತ್ತೆ. ಸಂಸ್ಕೃತಿ ಬದಲಾಗ್ಬಿಟ್ಟಿದೆ ಅಲ್ಲಿ. ಇಟ್ ಈಸ್ ಅ ನೇಚರ್ ರೂಲ್. ಆ ದೇಶದ ಮೂಲ ಜನಸಂಖ್ಯೆ ಕಮ್ಮಿ ಆಗ್ತಾ ಇದ್ದಾಗೆ ಆ ದೇಶದ ಮೂಲ ತತ್ವಗಳು, ಸಂಸ್ಕಾರ, ಸಂಸ್ಕೃತಿ ಎಲ್ಲ ನಾಶ ಆಗುತ್ತೆ. ಆದ್ರಿಂದ ನಮ್ಮ ಮಕ್ಕಳು ಮದುವೆ ಆದ್ಮೇಲೆ ಮೊದಲು ಏನು, ಮಕ್ಕಳಿಗೆ ಮದುವೆ ಆದ ಮಕ್ಕಳು 2 ಮಕ್ಕಳನ್ನ ಮಾಡ್ಕೊಳ್ಬೇಕು ಅಂತ ಹೇಳಬೇಕಾಗಿತ್ತು ಬಂದ್ಬಿಟ್ಟಿದೆ ಇವತ್ತು. ಕೆಲವರೆಲ್ಲ ಮೋಜಿಗೋಸ್ಕರ ಮದುವೆ ಅಂತ ತಿಳ್ಕೊಂಡಿದ್ದಾರೆ. ಅವನಿಗೊಬ್ಬ ಸಾಮಾಜಿಕ ಕರ್ತವ್ಯ ಇದೆ, ಒಂದು ರಾಷ್ಟ್ರ ಕರ್ತವ್ಯ ಇದೆ, ಕೌಟುಂಬಿಕ ಕರ್ತವ್ಯ ಇದೆ. ನನ್ನ ಸಂತತಿ ಮುಂದುವರಿಬೇಕಲ್ಲ. ಎಲ್ಲಿ ಮುಂದುವರಿತಾ ಇದೆ ಇವತ್ತು ನಮ್ಮ ಸಂತತಿ? ತುಂಬಾ ಜನ ನಾವು ಮಕ್ಕಳು ಬೇಡಪ್ಪ 4 ನಾಯಿ ಇಟ್ಕೊಳ್ತೀವಿ ಅಂತ ಹೇಳುವಂತ ಪರಿಸ್ಥಿತಿ ಬಂದಿದೆ. ನನ್ನ ಪರಿಚಯ ಇರೋರೊಬ್ರು 2 ನಾಯಿ ಇದೆ, ಅದೇ ನಮ್ಮ ಮಕ್ಕಳು ಅಂತ ಹೇಳಿದ್ರು. ಎಂತ ಪರಿಸ್ಥಿತಿ ಇದೆ ಅಂದ್ರೆ ಅವ್ರು ಯೋಚನೆನೇ ಮಾಡಿಲ್ಲ. ಈ ಭಾರತ ರಾಷ್ಟ್ರ ಉಳಿಬೇಕು, ಇಲ್ಲಿ ಸಂಸ್ಕಾರ ಉಳಿಬೇಕು, ಸಂಸ್ಕೃತಿ ಉಳಿಬೇಕಂದ್ರೆ ನನ್ನ ಸಂತತಿ ಮುಂದುವರಿಬೇಕು ಅಂತ ಒಂದು ಸಿಂಪಲ್ ಅರ್ಥಮೆಟಿಕ್. ಯಾವುದೇ ದೇಶದ ಜನಸಂಖ್ಯೆಯ ಅದರ ಗ್ರೋತ್ ರೇಟ್ 1.9ಕ್ಕಿಂತ ಕಮ್ಮಿ ಆಯ್ತು ಅಂದ್ರೆ ಬರುವಂತ 100 ವರ್ಷದಲ್ಲಿ ಆ ದೇಶದ ಜನಸಂಖ್ಯೆಯ ಮೂಲ ಸಂಸ್ಕಾರ, ಸಂಸ್ಕೃತಿ ಎಲ್ಲ ಬದಲಾಗುತ್ತೆ. ಸಿಂಪಲ್. ನಾನು ಸುಮ್ಮನೆ ಒಂದು ಉದಾಹರಣೆ ಕೊಡೋದು. 20 ದಂಪತಿಗಳಿದ್ದಾರೆ ಅಂತ ಇಟ್ಕೊಳ್ಳಿ. ಮದುವೆ ಆದಂತ 20 ದಂಪತಿಗಳು, ಅವ್ರಿಗೆ ಒಂದೊಂದೇ ಮಗು ಆಯ್ತು ಅಂದ್ರೆ ಬರುವಂತ 60 ವರ್ಷಕ್ಕೆ 20 10 ಆಗುತ್ತೆ, 10 5 ಆಗುತ್ತೆ, 5 ಆಮೇಲೆ ಏನಾಗ್ಬಿಡುತ್ತೆ, ಹಾಗೆ ಡಿಸಾಲ್ವ್ ಹೋಗ್ಬಿಡುತ್ತೆ. ಹೌದಾ ಅಲ್ವಾ? ಮಿನಿಮಮ್ 2 ಮಕ್ಕಳಿದ್ರೆ ಕಾನ್ಸ್ಟೆಂಟ್ ಆಗಿ ಉಳಿಸ್ಕೊಂಡು ಹೋಗ್ಬೋದು. ನಾನು ಸುಮ್ಮನೆ ಒಂದು ಥಿಯರಿ ಹೇಳಿದ್ದೀವಿ. ಆ ಕುಟುಂಬ ಪ್ರಮೋದನ ಕೆಲಸ ಆಗ್ಬೇಕಾಗಿದೆ ಇವತ್ತು ಮದುವೆ ಆದವರಿಗೆ. ನಿಮ್ ಕರ್ತವ್ಯ ಏನಪ್ಪಾ? ಕೌಟುಂಬಿಕವಾದಂತ ನಿಮ್ ಕರ್ತವ್ಯ ಏನು? ಸಾಮಾಜಿಕ ಕರ್ತವ್ಯ ಅನ್ನೋದಿದೆ ನಿನಗೊಂದು. ಈ ರಾಷ್ಟ್ರದ ಬಗ್ಗೆ ಒಂದು ಕರ್ತವ್ಯ ಇದೆ ನಿನಗೆ. ಏನದು? ಈ ದೇಶದ ಸಂಸ್ಕೃತಿಗೆ ಸಂಬಂಧಪಟ್ಟಂತ ಜನಸಂಖ್ಯೆಯನ್ನು ಉಳಿಸ್ಕೊಳ್ಳುವಂಥದ್ದು. ಎಲ್ಲಿ ಬಂದ್ಬಿಟ್ಟಿದ್ವಿ ನೋಡಿ. reproductive rate of the people who belong to that particular civilization. If it goes below 1.9%, ಹಿಂದೂಗಳದ್ದು ಇವತ್ತು ಅಲ್ಲಿ ಬಂದು ನಿಂತ್ಕೊಂಡಿದೆ 1.9. ನಮ್ಮ ದೇಶದ ಓವರ್ ಆಲ್ ರಿಪ್ರೊಡಕ್ಟಿವ್ ರೇಟ್ 2.1 2.2, ಅದರಲ್ಲಿ 2.7 ಮುಸ್ಲಿಮ್ದು. ಅಮೆರಿಕ, ಇಂಗ್ಲೆಂಡ್, ಜರ್ಮನಿ ಇಲ್ಲೆಲ್ಲ ಎಷ್ಟು ಗೊತ್ತಾ? 1.5 ಅಲ್ಲಿ ಲಿವಿಂಗ್ ಟುಗೆದರ್. ಅಲ್ಲಿ ಏನು ಮದುವೆಗಿದ್ವಿ ಪ್ರಶ್ನೆನೇ ಬರಲ್ಲ, ಮಕ್ಕಳ ಪ್ರಶ್ನೆ ಮೊದಲೇ ಬರಲ್ಲ. ಅಲ್ಲಿ ಲಿವಿಂಗ್ ಟುಗೆದರ್ ಅಷ್ಟೇ.
ಎಷ್ಟು ದಿನ ಆಗುತ್ತೋ ಒಟ್ಟಿಗಿರೋಣ, ಆಮೇಲೆ ನೀನ್ ಇನ್ನೊಂದ್ ಕಡೆ ಹೋಗು, ನಾನು ಇನ್ನೊಂದ್ ಕಡೆ ಹೋಗ್ತೀನಿ. ಮಕ್ಕಳ ಪ್ರಶ್ನೆನೇ ಬರಲ್ಲ. ಹಾಗಾದ್ರೆ ಅಲ್ಲಿ ಜನಸಂಖ್ಯೆ ಯಾರು ಜಾಸ್ತಿ ಆಗಿರೋದಂದ್ರೆ ಯಾರು ವಲಸೆ ಬಂದಿದಾರೋ ಬೇರೆ ಕಡೆಯಿಂದ ಆ ರಾಷ್ಟ್ರದ ಸಂಸ್ಕೃತಿ ಸಂಸ್ಕಾರ ಎಲ್ಲ ಬದಲಾಯಿಸೋದಕ್ಕೋಸ್ಕರ ಒಂದು ಷಡ್ಯಂತ್ರ ಮಾಡಿಕೊಂಡು ಬಹಳ ದೊಡ್ಡದಾದಂತ ಒಂದು ಪಣ ತೊಟ್ಟಿದಾರೋ ಅಂತವ್ರ ಜನಸಂಖ್ಯೆ ಹೆಚ್ಚಾಗಿರೋದು. ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ವಿಶ್ವಗುರು ಆಗೋ ಮುಂಚೆ ನಮ್ಮ ಮನೇಲಿ ಏನಾಗಿದೆ ಅನ್ನೋದು ನಾವು ನೋಡ್ಕೊಳ್ಳೋಣ. ವಿಶ್ವಗುರು ಆಗತ್ತೆ ಭಾರತ ಬೇರೆ ರೀತಿಯಲ್ಲಿ, ಆದ್ರೆ ನಮ್ಮ ಸಂಸ್ಕೃತಿ ಸಂಸ್ಕಾರವನ್ನು ಉಳಿಸ್ತಕ್ಕಂಥ ಕೆಲಸ, ಆ ಕುಟುಂಬವನ್ನ ಉಳಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ಬೇಕಾಗಿದೆ. ನಮ್ಮ ಆಹಾರ ಪದ್ಧತಿನೂ ಬದಲಾಗ್ಬಿಟ್ಟಿದೆಯಲ್ಲ. ಒಂದ್ ದೇಶದ ಸಂಪತ್ತು ಅಂತ ಹೇಳಿದ್ರೇನು, ತುಂಬಾ ಜನ ತಿಳ್ಕೊಂಡಿರೋದು ಒಂದ್ ದೇಶದ ಸಂಪತ್ತು ಅಂತ ಹೇಳಿದ್ರೆ ಅಲ್ಲಿನ IQ ಇಂಟೆಲಿಜೆಂಟ್ ಕೋಶೆಂಟ್, ಎಷ್ಟು ಜನ ಬುದ್ಧಿವಂತರಿದ್ದಾರೆ, MQ ಮನಿ ಕೋಶೆಂಟ್, ಎಷ್ಟು ಹಣ ಇದೆ ಅಂತ ಹೇಳಿ. ಇಲ್ಲ, ಒಂದು ದೇಶದ ಸಂಪತ್ತು ಅಂತ ಹೇಳಿದ್ರೆ ಅದ್ರ ಜೊತೆಗೆ ಇನ್ನೆರಡು ಕ್ಯೂಗಳಿದೆ. ನಾನು ಎಲ್ಲಿ ಹೋದ್ರೂ ಈ ಮಾತು ಹೇಳ್ತೀನಿ. ಅದನ್ನೇ ಇಮೋಷನಲ್ ಕೋಶೆಂಟ್, EQ ಅಂತ ಕರೀತಾರೆ ಒಂದು. ಇನ್ನೊಂದು ಕಲ್ಚರಲ್ ಕೋಶೆಂಟ್, ಸಾಂಸ್ಕೃತಿಕವಾದಂತಹ ಸಂಪತ್ತು. ಇಮೋಷನಲ್ ಕೋಶೆಂಟ್ ಅಂತ ಹೇಳಿದ್ರೆ ಏನು, ನಾನು ಈಗಾಗಲೇ ಹೇಳದ್ನಲ್ಲ, ನಮ್ಮ ತಾಯಂದ್ರು ಕೂಡಿಡೋದು, ನಮ್ಮ ತಾಯಂದ್ರ ಸಂಬಂಧ ಅಕ್ಕಪಕ್ಕದ ಮನೆ ಜೊತೆ. ಅಮೆರಿಕದಲ್ಲಿದ್ದವ್ರು ಯಾರ ಹತ್ರ ಕೇಳಿ, ನಿಮ್ಗೆ ನಿಮ್ ಪಕ್ಕದ ಮನೆಯವ್ರು ಯಾರು ಅಂತ. 6 ತಿಂಗಳ ಹಿಂದೆ ಮುಖ ನೋಡಿದೆ, ನೋಡಿದೆ ಅವನ ಚೈನಾದವನ್ ತರ ಕಾಣಿಸ್ತಾನೆ ಅಂತ ಹೇಳ್ತಾರೆ.